ಕರ್ಣನೇ ದಾಳ. ಈಗ ದುರ್ಯೋಧನನಿಗೂ ಕರ್ಣ ದಾಳ, ನಮಗೂ ಕರ್ಣ ದಾಳ. ಇವತ್ತು ಕರ್ಣ ಗೆದ್ದರೆ ದುರ್ಯೋಧನ ಗೆಲ್ತಾನೆ ಅಂತ ದುರ್ಯೋಧನನದ್ದು. ಕರ್ಣ ಸತ್ತರೆ ಯುಧಿಷ್ಠಿರ ಗೆದ್ದ. ರಣಾಂಗಣ, ನೀನು ನಾಯಕ, ನಿನಗಾಗಿ ಯುದ್ಧ ನಡೀತಾ ಇದೆ. ನೀನು ಒಂದು ಯುದ್ಧ ಭೂಮಿಯಿಂದ ಕ್ರೋಶದಷ್ಟು ದೂರದಲ್ಲಿ ನಿಂತಿರ್ತೀಯ. ಒಂದು ಕ್ರೋಶ ಅಂದರೆ 3 ಮೈಲಿ ದೂರ. ಇಲ್ಲಿ ಯುದ್ಧ ನಡೀತಾ ಇದೆ, 3 ಮೈಲಿ ದೂರದಲ್ಲಿ ನಿಂತ್ಕೊಂಡಿರ್ತೀಯ ನೀನು ಅಂತ ಶುರು ಮಾಡ್ತಾನೆ ಬೈಯೋಕ್ಕೆ. ಫಸ್ಟಿಗೂ ಹೊರಟಾಗ್ಬಿಡ್ತಲ್ಲಿ, ಇನ್ನೇನು ಬೇಕಿಲ್ಲ, ಸಾಕಷ್ಟೇ. ಆದರೆ ನಾನು ಗೌರವಿಸಬೇಕಾಗಿದ್ದು ನಿಜವಾಗಿ ಹೇಳಬೇಕು ಅಂದರೆ ಅಣ್ಣ ಭೀಮನ ಎಂತೆಂಥ ಮಹಾರಥರಗಳನ್ನು ನಾನು ಕೊಲ್ತಾ ಇದ್ದೇನೆ. ನೀನು ನನ್ನನ್ನು ಅವಮಾನಿಸ್ತಿ. ಯಾರು ನೀನು ಅಂದರೆ ದ್ರೌಪದಿ ತಲ್ಪ ಸಂಸ್ಥಃ. ದ್ರೌಪದಿ ಮಂಚದ ಮೇಲೆ ಕೂತ್ಕೊಂಡು ನೀನು ನನ್ನನ್ನು ಬೈಯೋವನು ಅಂತ ಹೇಳ್ತಾನೆ. ಯಾಕೆಂದ್ರೆ ದ್ರೌಪದಿ ಗೆದ್ಕೊಂಬಂದನು ಕೂಡ ಇವನೇ ಅಲ್ವಾ. ಇಷ್ಟು ಹೇಳಿ ಮುಗಿಸಿದವನು ಇದ್ದಕ್ಕಿದ್ದಾಗೆ ಮತ್ತೆ ಹೊರೆಯಿಂದ ಕತ್ತಿ ತೆಗೆದ. ಈ ಕೃಷ್ಣನಿಗೆ ಮತ್ತೇನಾಗ್ತಾ ಇದೆ ಇಲ್ಲಿ ಅಂತ ಎಲ್ಲ ಮುಗೀತು ಅಂತ ಅಂದುಕೊಂಡ್ರೆ ಇದು ಮತ್ತೆ ಕತ್ತಿ ಹೊರಗೆ ಬಂತು ಒಳಗೋಗಿದ್ದು ಅಂತ. ಶಿವನನ್ನು ಬಿಟ್ಟರೆ ನಾನೊಬ್ಬನೇ ವೀರ. ಧನುರ್ಧರ ದೇವಮೃತೆ ಪಿನಾಕಿನಂ. ಪಿನಾಕಿಯನ್ನು ಬಿಟ್ಟರೆ ನಾನೇ ವೀರ. ಪಿನಾಕಿ ಅಂದರೆ ಶಿವ. ಅವನು ಒಪ್ಪಿಗೆ ಕೊಟ್ಟರೆ, ಶಿವ ಒಪ್ಪಿಗೆ ಕೊಟ್ಟರೆ ಒಂದು ಕ್ಷಣದಲ್ಲಿ ಚರಾಚರವಾದ ಜಗತ್ತನ್ನು ನಾಶ ಮಾಡಬಲ್ಲೆ ನಾನು. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RM ಸಂಪೂರ್ಣ.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳ ಜೊತೆಗೆ ಮತ್ತೊಂದು ಸಲ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ನಮ್ಮ ಜೊತೆಗೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ನಾವು ಕೃಷ್ಣ ಮತ್ತು ಅರ್ಜುನರ ಸಂವಾದದ ಮಧ್ಯೆ ಇದ್ವಿ ಮತ್ತು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಮತ್ತು ಬಹಳ ತಿಳುವಳಿಕೆ ಕೊಡುವಂಥ ಒಂದು ಸಂವಾದ ಇದಾಗಿದೆ. ಈಗ ಕೃಷ್ಣನ ಮಾತುಗಳು. ಕೃಷ್ಣ ಅರ್ಜುನ ಕೇಳದ್ನಲ್ಲ ಯಾವುದು ಹೇಗೆ ಮಾಡಬೇಕು ಅಂತ. ಅದಕ್ಕೆ ಕೃಷ್ಣ ಉತ್ತರಿಸ್ತಾ ಹೋಗ್ತಾನೆ. ಯಾಕೆ ಮಾತಾಡದ ಯುಧಿಷ್ಠಿರ ಹಾಗೆ? ರಾಜಾಶ್ರಾಂತೋ ಜಗತೋ ವಿಕ್ಷತಶ್ಚ ಕರ್ಣೇನ ಸಂಖ್ಯೆ ನಿಶಿತೈರ್ಬಾಣ ಸಂಖ್ಯೈ. ಯುಧಿಷ್ಠಿರ ಇಂಥ ಮಾತನ್ನು ಆಡಬೇಕಾದಂತಹ ಪರಿಸ್ಥಿತಿ ಏನಿತ್ತು? ಅವನಿಗೆ ಆಯಾಸ ಆಗಿದೆ, ಅವನಿಗೆ ಗಾಯ ಆಗಿದೆ, ಮೈ ತುಂಬ ಗಾಯ ಆಗಿದೆ. ಯಾರಿಂದ ಅಂದರೆ ಕರ್ಣನ ಬಾಣಗಳಿಂದ. ಅಷ್ಟು ಆಯಾಸಗೊಂಡಿದ್ದಾನವನು. ಅದರ ಕಾರಣಕ್ಕಾಗಿ, ಆ ನೋವಿಗಾಗಿ ತಸ್ಮಾತ್ ಪಾರ್ಥ ತ್ವಾಂ ಪರುಷಾಣ್ಯವೋಚತು, ಆ ಕಾರಣಕ್ಕಾಗಿ ಅವನು ನಿನ್ನ ಜೊತೆಗೆ ಹೊರಟಾಗಿ ಮಾತಾಡಿದ್ದಾನೆ ಅಂತ. ಅಂದರೆ ಹಾಗೆ ಮಾತನಾಡಿದ ತಪ್ಪು ಅಂತ ಹೇಳೋದಕ್ಕಿಂತ ಮೊದಲು ಯಾಕೆ ಮಾತನಾಡಿದ ಅನ್ನೋದನ್ನು ನೋಡಬೇಕು ಅಂತ. ಈಗ ನಿನ್ನ ಬಗ್ಗೆ ಅಲ್ವೇ ಅಲ್ಲ ಅವನು ಮಾತಾಡಿದ್ದು ಅಂತ, ಅದು ಅವನ ಸಮಸ್ಯೆ. ಅದು ಅಂದರೆ ಅವನಿಗೆ ಗಾಯ, ನೋವು, ಇದು ಎಲ್ಲ ಅಸಹಾಯಕತೆ, ಫ್ರಸ್ಟ್ರೇಷನ್ ಒಂದು ಹಂತಕ್ಕೆ. ಫ್ರಸ್ಟ್ರೇಷನ್ನೇ. ಅದು ಯಾರಿಂದ? ಕರ್ಣನ ಬಾಣಗಳಿಂದಲೇ ಆಗಿದೆ. ಹಾಗಾಗಿ ಆ ಮಾತನ್ನು ಅವನು ಆಡದ. ಅದರ ಜೊತೆಗೆ ಕರ್ಣೇ ದ್ಯೂತಂ ಹ್ಯದ್ಯರಣೇ ನಿಬದ್ಧಂ. ಇವತ್ತು ಕರ್ಣ, ಇವತ್ತಿನ ಯುದ್ಧ ಇದೆಯಲ್ಲ, ಇವತ್ತಿನ ಯುದ್ಧದಲ್ಲಿ ಕರ್ಣ ದ್ಯೂತ ಆಗಿದ್ದಾನೆ. ದ್ಯೂತ ಅಂದರೆ ಕರ್ಣ ಅನ್ನೋನು ದ್ಯೂತದ ದಾಳ. ಕರ್ಣನನ್ನು ಇಟ್ಕೊಂಡು ಈಗ ಆಡಾಡಬೇಕು ಎರಡೂ ಕಡೆಗೆ. ಕರ್ಣನೇ ದಾಳ. ಈಗ ದುರ್ಯೋಧನನಿಗೂ ಕರ್ಣ ದಾಳ, ನಮಗೂ ಕರ್ಣ ದಾಳ. ಹಾಗಾಗಿ ಅವನನ್ನು ಇಟ್ಕೊಂಡೇ ಆಟ ಆಡಬೇಕು ಅಂತಂದಾಗ ಅವನ ಸುತ್ತಲೇ ಹೋಗಬೇಕಿದು ಅಂತ. ಇವತ್ತು ಕರ್ಣ ಗೆದ್ದರೆ ದುರ್ಯೋಧನ ಗೆಲ್ತಾನೆ ಅಂತ ದುರ್ಯೋಧನನದ್ದು. ಕರ್ಣ ಸತ್ತರೆ ಯುಧಿಷ್ಠಿರ ಗೆದ್ದಾಯಿತು ಅಂತ ಬಂದು ನಿಂತಿದೆ ಈಗ. ಹಾಗಾಗಿ ಅವನು ದಾಳ ಆಗಿದ್ದಾನೆ. ಆ ಕಾರಣ ಇದೆ. ಹಾಗಾಗಿ ಅವನು ಕರ್ಣನ ಬಗ್ಗೆನೇ ಯೋಚನೆ ಮಾಡಬೇಕಿದೆ, ಅದರ ಬಗ್ಗೆ ಮಾತನಾಡಬೇಕಿದೆ. ಅದನ್ನೇ ಹೇಳ್ತಾನೆ ಸ್ಪಷ್ಟವಾಗಿ, ತಸ್ಮಿನ್ಹತೆ ಕುರವೋ ನಿರ್ಜಿತಾಸ್ಯುಹು. ಅವನು ಒಂದೊಮ್ಮೆ ಇವತ್ತು ಸತ್ತ ಅಂದರೆ ದುರ್ಯೋಧನಾದಿಗಳು ಸೋತರು ಅಂತಲೇ ಲೆಕ್ಕ ಅಂತ. ಹಾಗಾಗಿ ಅವನು ಆ ಮಾತಾಡಬೇಕಾಯಿತು. ಅದರ ಜೊತೆಗೆ ಅವನನ್ನು ಅವಮಾನಿಸಿದ್ದಾನೆ ಕರ್ಣ. ಯದಾವಮಾನಂ ಲಭತೆ ಮಹಾಂತಂ ತದಾ ಜೀವನ್ ಮೃತ ಇತ್ಯುಚ್ಯತೆ ಸಹ. ಅವನು ಅವಮಾನ ಮಾಡಿದ್ದಾನೆ. ಅಂದರೆ ಇವನನ್ನು ಬರಿತಾ ಹೊಡೆದಿಲ್ಲ, ಅಂದರೆ ಗಾಯಗೊಳಿಸಿಲ್ಲ, ಅವಮಾನಿಸಿ ಎಲ್ಲ ಮಾಡಿದ್ದಾನೆ. ಅದು ಅವನಿಗೆ ಅದು ಕಾಡ್ತಾ ಇದೆ, ಅವನನ್ನು ಮನಸ್ಸಿಗೆ ನೋವು ಮಾಡಿದೆ ಅದು. ಹಾಗಾಗಿ ಆ ಅವಮಾನ, ಅವನು ಯಾವಾಗಲೂ ಆ ಥರ ಅವಮಾನಗಳನ್ನೆಲ್ಲ ಅನುಭವಿಸಿಲ್ಲ. ಅಂದರೆ ಅವನು ಆ ಥರ ಯುಧಿಷ್ಠಿರ ಅಂಥದ್ದನ್ನೆಲ್ಲ ಮಾಡಿಲ್ಲ. ಆ ಥರ ಅಲ್ಲ, ಅವಮಾನಿತನಾಗುವಂಥದ್ದು ಏನೂ ಮಾಡಿಲ್ವಲ್ಲ. ಅವನನ್ನು ಯಾರೋ ಬೈಯೋದೋ ಗದರೋದೋ ಇನ್ನೊಂದು ಆ ಥರದ್ದಿಲ್ವಲ್ಲ. ಹಾಗಾಗಿದೆ ಅವನ ಪರಿಸ್ಥಿತಿ ಅಂತ. ಅದಕ್ಕೆ ಈಗ ಏನು ದಾರಿ ಅವನಂದರೆ ಮಾತನಾಡೋದಕ್ಕೆ ಕಾರಣ ಅದು ಅಂತಂದರೆ ನಿನ್ನ ಬಗ್ಗೆ ಹೇಳ್ತಾ ಇಲ್ಲ.
ಗಾಂಡೀವದ ಬಗ್ಗೆ ಹೇಳ್ತಾ ಇಲ್ಲ. ಈಗ ಪ್ರತಿಜ್ಞೆಯ ಸ್ಪಿರಿಟ್ ಏನು ಅಂತ ತಗೊಳ್ಳೋದಾದರೆ ಇವನು ಪ್ರತಿಜ್ಞೆದು ಗಾಂಡೀವವನ್ನು ಬೇರೆಯವರಿಗೆ ಕೊಡು ಅಂತ ಯಾರಾದರೂ ಹೇಳಿದರೆ ಕೊಂದು ಬಿಡ್ತೀನಿ ಅಂದರೆ ಏನರ್ಥ ಅದಕ್ಕೆ? ಹಂಗಲ್ಲ ಒಂದಿದೆಯಾ ಅಂತ ಅಂದರೆ ನೀನು ಯೋಗ್ಯ ಅಲ್ಲ ಅಂತ ಹೇಳಿದರೆ ಎಂತ ಅರ್ಥ ಅದಕ್ಕೆ ಅಲ್ವಾ? ಕೈಯಲ್ಲಿ ಗಾಂಡಿ ಮಾಡ್ಕೊಂಡಿದ್ದ ಸ್ವಲ್ಪ ಭೀಮಂಗೆ ಕೊಡು ಹಿಡ್ಕೋತಾನೆ ಅಂದರೆ ಕೊಂದು ಬಿಡ್ತಾನ? ಅಲ್ಲ, ಅದಕ್ಕೆ ಅರ್ಥ ಗಾಂಡೀವದಂಥ ಧನಸ್ಸನ್ನು ಹಿಡಿದು ಯುದ್ಧ ಮಾಡೋದಕ್ಕೆ ನೀನು ಅಯೋಗ್ಯ, ಕೊಡು, ನಿನ್ನ ಹತ್ರ ಇರೋದಲ್ಲ ಅವನಿಗೆ ಕೊಡು, ಅವನು ಮಾಡ್ತಾನೆ ಅಂತ ಹಂಗೊಂದು ಇರುತ್ತಲ್ಲ. ಕೆಲಸ ಮಾಡ್ತಾ ಇರುವಾಗ ಅವ್ನು ಸರಿ ಮಾಡದೇ ಇದ್ದರೆ ಏಳು ಈಚೆ ಕೂರು, ಅವ್ನು ಮಾಡ್ತಾನೆ ಈ ಕಡೆ ಬಾ ಅಂತ ಅಂದಾಗ ಅದು ಭಾಳ ಅವಮಾನ ಆಗತ್ತದು. ಈ ಬ್ಯಾಟಿಂಗ್ ಮಾಡಬೇಕಾದ್ರೂ ಕೂಡ ಹಂಗೆ ಆಗ್ತಿತ್ತಲ್ಲ, ಸಾಕು ಬ್ಯಾಟಿಂಗ್ ಮಾಡಿದ್ರೆ ನೀನು ಅವನಿಗೆ ಕೊಡು ಬಂದ್ಬಿಡು ಅಂತಂದರೆ ಅದು ಭಾರಿ ಅವಮಾನ ಅದು. ಹಾಗಾಗಿ ಪ್ರತಿಜ್ಞೆಯ ಅರ್ಥ ಏನು ಅಂದರೆ ಅರ್ಜುನನನ್ನು ನೀನು ನಿರುಪಯುಕ್ತ, ಅಯೋಗ್ಯ ಅಂತ ಹೇಳಬೇಕು ಅಂತ. ಅದಲ್ಲ ಆಶಯ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ನಿನ್ನ ಬಗ್ಗೆ ಎಲ್ಲ ಅವ್ನು ಮಾತಾಡ್ತಾ ಇರೋದು ಅವ್ನು ಕರ್ಣನ ಬಗ್ಗೆ ಅಂತ ಹೇಳಿದ್ದು ನಿನಗೆ, ಆದರೆ ಅವ್ನು ಆಡ್ತಾ ಇರೋದು ಕರ್ಣನ ಬಗ್ಗೆ ಅಂತ. ಕರೆಕ್ಟ್ ಅಲ್ವಾ? ಹಾಂ, ಈಗ ಏನು ದಾರಿ ಏನು ಈಗ ಅಂತ ಅಂದರೆ, ಈಗ ನಿನ್ನ ಪ್ರತಿಜ್ಞೆ ಮಾಡಿರೋದು ಹೌದು, ನೀನು ಪ್ರತಿಜ್ಞೆ ಈಡೇರಬೇಕು, ಆದರೆ ಅವನನ್ನು ಕೊಲ್ಲುವಂತಿಲ್ಲ. ಅದಕ್ಕೇನು ಅಂತ ಅಂದರೆ ನೀನು ಅವನನ್ನು ಬಹಳ ಗೌರವದಿಂದ ಮಾತನಾಡಿಸ್ತಾ ಇದ್ದೆ ಇಷ್ಟು ದಿನ ಮೊದಲಿಂದ. ಯಾರಿಗೆ? ಯುಧಿಷ್ಠಿರನನ್ನು, ಅರ್ಜುನ ಅತ್ಯಂತ ಗೌರವದಿಂದ. ನೀನು ಇವತ್ತು ಅಗೌರವದಿಂದ ಅವನ ಹತ್ರ ಮಾತಾಡಬೇಕು. ನೀನು ಅಗೌರವದಿಂದ ಮಾತಾಡಬೇಕು. ತ್ವಮಿತ್ಯತ್ರ ಭವಂತ್ವಂ ತಂ ಬ್ರೂಹಿ ಪಾರ್ಥ ಯುಧಿಷ್ಠಿರಂ ತ್ವಮಿತ್ಯುಕ್ತೋ ಹಿ ನಿಹತೋ ಗುರುರ್ಭವತಿ ಭಾರತ. ಯಾರಿಗೆ ಗೌರವದಿಂದ ಮಾತಾಡ್ತಾ ಇದ್ವೋ ಅವರನ್ನು ಅಗೌರವದಿಂದ ಮಾತಾಡಿದರೆ ಅವರನ್ನು ಕೊಂದಂತೆ. ಅಲ್ಲಿ ಮೇಲೆ ಹೇಳ್ದ, ಅವನು ಜೀವಂತವಾಗಿದ್ರು ಅವನು ಸತ್ತ ಅಂತ ಅರ್ಥ ಅಂತ. ತದಾ ಜೀವನ್ ಮೃತ ಇತ್ಯುಚ್ಯತೆ ಸಹ ಅಂತ. ಯದಾವಮಾನಂ ಲಭತೆ ಮಹಾಂತಂ. ಒಬ್ಬನಿಗೆ ಯಾರಿಂದ ತುಂಬ ಗೌರವವನ್ನು ಪಡ್ಕೊಳ್ತಾ ಇದ್ನೋ ಅವರಿಂದ ಅವಮಾನ ಆಯಿತು ಅಂದರೆ ಅವನು ಬದುಕಿದ್ರೂ ಸತ್ತ ಅಂತಲೇ ಕರೀತಾರೆ. ಹಾಗಾಗಿ ನೀನೇನು ಮಾಡಬೇಕು ಈಗ ಅಂತ ಅಂದರೆ ಇವನನ್ನು ಅವಮಾನಿಸಬೇಕು. ಯಾಕೆ? ನೀವುಗಳು ಇವನನ್ನು ಅತ್ಯಂತ ಗೌರವದಿಂದ ನೋಡ್ತಾ ಇದ್ರಿ. ಭೀಮ, ನೀನು, ನಕುಲ ಸಹದೇವರು ಬಹಳ ಗೌರವದಿಂದ ನೋಡ್ತಾ ಇದ್ರಿ. ಈಗ ಅವಮಾನ ಮಾಡೋನಿಗೆ ಈ ಮಾತುಗಳು ಜನರಲ್ಲ ಬರ್ತಾನೆ ನೋಡಿ. ಅವ್ರು ನನಗೆ ಹಂಗೆ ಅಂದ್ಬಿಟ್ರು, ನಾನು ಬದುಕಿದ್ದು ವೇಸ್ಟು ಅನ್ನೋ ಥರ. ಹೌದು ನನಗೆ ಅವ್ರು ಹಂಗೆ ಅಂದ್ಬಿಟ್ರು, ನಾನು ಎದಕ್ಕೆ ಬದುಕಬೇಕು ಅಂದರೆ ನಾನು ಸತ್ತೆ ಅಂತ ಅರ್ಥ. ಹೌದು ಅಂದ್ರೆ ನಾನು ಇದ್ದು ಸತ್ತಂಗೆ ಅಂತ. ಹಾಗೆ ಒಂದ್ಸಲ ನೀನು ಅವನನ್ನು ಅವಮಾನಿಸಿ ಆಮೇಲೆ ಅವನ ಕಾಲಗಳನ್ನು ಹಿಡಿದು ಕ್ಷಮೆ ಕೇಳು. ತಥೋಸ್ಯ ಪಾದಾವಭಿವಾದ್ಯ ಪಶ್ಚಾತ್ ಶಮಂ ಬ್ರೂಯ ಸಾಂತ್ವಪೂರ್ವಂಚ ಪಾರ್ಥಂ. ಆಮೇಲೆ ಅವನ ಹತ್ರ ಕ್ಷಮೆ ಕೇಳಿ ಅವನನ್ನು ಸಮಾಧಾನ ಮಾಡು. ಕೃಷ್ಣ ಏನು ಅಂದರೆ ಇದು ಅಲ್ವಾ ಸರ್? ಹೌದು. ಎಷ್ಟು ಜಾಣ ಅರ್ಜುನ ಯಾಕೆ ಇವನನ್ನು ಪಕ್ಕದಲ್ಲಿ ಇಟ್ಕೊಂಡಿದ್ದಾನೆ, ಅಥವಾ ಇವರೆಲ್ಲರ ಪಕ್ಕದಲ್ಲಿ ಯಾಕೆ ಕೃಷ್ಣ ಇದ್ದಾನೆ ಅಂದರೆ ಕೃಷ್ಣನೇ ಅಲ್ಲಿರೋದು. ಆ್ಯಕ್ಚುಲಿ ಕೃಷ್ಣ ಇಲ್ಲಾಂದ್ರೆ ಏನೂ ಇಲ್ಲ. ಹೌದು. ಆಮೇಲೆ ಈ ಫಸ್ಟ್ ಸಲ ಹೇಳಿದಾಗ ನನಗೆ ಸ್ವಲ್ಪ ಯಾಕೆ ಹಿಂಗೆ ಹೇಳ್ತಾ ಇದ್ದಾನೆ ಅಂತ ಅನಿಸ್ತು. ಆಮೇಲೆ ನೋಡಿ ಅದನ್ನ ಹೆಂಗೆ ಕರೆಕ್ಟಾಗಿ ನಮಸ್ಕಾರ ಮಾಡಿ ಕ್ಷಮೆ ಕೇಳ್ಬಿಡು. ಮತ್ತೆ ಸರ್ ಇದು ಹೊರಗಡೆ ಇಟ್ಕೊಂಡು ನೋಡಿದರೆ ಈಗ ಇವನಿಗೆ ಏನಾಗಿದೆ, ಅರ್ಜುನನಿಗೆ ಪ್ರತಿಜ್ಞೆ ವಿಷಯ ಬಿಟ್ಬಿಡೋಣ. ಅವನ ಅಣ್ಣ ಇವನ ತಮ್ಮ ಅನ್ನೋದೆಲ್ಲ ಬಿಟ್ಬಿಡೋಣ. ಇಬ್ಬರಿದ್ದಾರೆ, ಒಬ್ಬ ಮಾತಾಡಿದ್ದಾನೆ. ಇವನಿಗೆ ಈಗೋ ಹರ್ಟ್ ಆಗಿದೆ ಅಂತಲ್ವಾ? ಕರೆಕ್ಟ್. ನಿನ್ಗೇನು ಬರಲ್ಲ, ಹೋಗತ್ಲಾಗ ಅದೆಲ್ಲ ಕೊಟ್ಟು ಹೋಗು ನೀನು ಅಂತ ಅಂದರೆ ಅದು ಈಗೋ ಹರ್ಟ್ ಆಗಿದೆ 100%. ಈಗ ವಾಪಸ್ ಏನು ಮಾಡಬೇಕು? ನೀನು ಈಗೋ ಹರ್ಟ್ ಮಾಡಿಬಿಡು. ಅವನು ಈಗೋಗೆ ಹರ್ಟ್ ಮಾಡಿಬಿಡು. ಅವನ ಅಣ್ಣ ಅನ್ನೋದೇ ಒಂದು ದೊಡ್ಡ ಈಗೋ ಇದೆಯಲ್ಲ. ಹೌದಲ್ವಾ? ಅದಕ್ಕೆ ಹರ್ಟ್ ಮಾಡಿಬಿಡು ನೀನು, ಆಯಿತಾ? ಆಮೇಲೆ ಜಗಳ ಇಬ್ಬರು ಮುಂದುವರ್ಸ್ಕೋಬೇಡಿ. ನೀವು ಅವನಿಗೆ ಖಾಲಿ ಬಿದ್ದುಬಿಡು, ಸಮಾಧಾನ ಮಾಡು, ಮುಗಿತಲ್ಲ ಅಲ್ಲಿಗೆ. ಓಕೆ. ಈ ಥರ ಕೃಷ್ಣ ಒಬ್ಬ ಬದುಕಲ್ಲಿ ಯಾವಾಗಲೂ ಪಕ್ಕದಲ್ಲಿದ್ದರೆ ನಾವು ಚೆನ್ನಾಗಿರ್ತೀವಿ. ಅದನ್ನು ಹೇಳ್ತಾನೆ, ಭ್ರಾತ ಪ್ರಾಜ್ಞಸ್ತವಕೋಪನ್ನ ಜಾತು ಕುರಿಯಾದ್ ರಾಜ ಕಂಚನ ಪಾಂಡವೇಯ. ಅವನು ಪ್ರಾಜ್ಞ, ಅವನು ನಿನ್ನಣ್ಣ ಪ್ರಾಜ್ಞ. ಅವನು ನೀನು ಹಿಂಗೆ ಬೈದೆ ಅಂತ ನಿನ್ನ ಮೇಲೆ ಅವನು ಕಾಯಮ್ಮ ಕೋಪ ಎಲ್ಲ ಇಟ್ಕೊಳ್ಳಲ್ಲ. ಅವನು ನಿನ್ನನ್ನು ಕ್ಷಮಿಸ್ತಾನೆ. ಅಂದರೆ ಈಗ ಅವನಿಗೆ ಹೇಳ್ತಾ ಇದ್ದಾನೆ ಅದನ್ನ. ಇವನಿಗೆ ನೀನು ಚೆನ್ನಾಗಿ ಬೈತಾನೆ, ಮುಗಿದು ಕೂಡಲೇ ಕ್ಷಮಿಸ್ಬಿಡು ಅಂತ. ಆದರೆ ಇವನು ಯುಧಿಷ್ಠಿರನಿಗೆ ಅದನ್ನು ಹೇಳ್ತಾ ಇಲ್ಲ. ಅವನು ಪ್ರಾಜ್ಞ, ಅವನೇನು ತಪ್ಪು ತಿಳ್ಕೊತಾನೆ ಅದರಲ್ಲಿ, ಅವನಿಗೆ ಅರ್ಥ ಆಗತ್ತೆ, ಅವ್ನು ಕ್ಷಮಿಸ್ತಾನೆ. ಅಲ್ಲೇ ಇದ್ದಾನೆ ಯುಧಿಷ್ಠಿರ ಕೂಡ, ಅಲ್ಲೇ ಇದ್ದಾನೆ, ಎದುರಿಗೆ ಪಕ್ಕಕ್ಕೆ ಕರ್ಕೊಂಡು ಮಾತಾಡ್ಸಿದ್ದು ಅಲ್ಲ, ಎದುರು. ಈಗ ರಿಯಾಕ್ಷನ್ ಶಾಟ್ ತಗೋಬೇಕು ಈಗ ಯುಧಿಷ್ಠಿರ ಅಂತ. ಅವನು ಅಯೋಮಯದಿಂದ ಈಗ ನೋಡ್ತಾ ಇರ್ತಾನೆ, ಏನು ಹೇಳ್ತಾನೆ ಇವನು.
ನೋವು ಬೇರೆ ಅವನಿಗೆ, ಗಾಯಗಳು ಬೇರೆ, ಮಾತು ಬೇರೆ ಆಡ್ಕೊಂಡಿದ್ದಾನೆ. ಈಗ ಅವನಿಗೂ ಮಾತಾಡಿದ್ ಜಾಸ್ತಿ ಆಗಿದೆಯೇನೋ ಅಂತ ಅನಿಸ್ತಾ ಇರುತ್ತೆ. ಹೌದು. ಆ್ಯಕ್ಚುಲಿ ಅವನು ಎಲ್ಲ ಮುಗಿದ್ಮೇಲೆ ಇದಿಷ್ಟರ ಇವನ್ ಕಾಲಿಗೆ ಬೀಳ್ತಾನೆ, ಕೃಷ್ಣನ್ ಕಾಲಿಗೆ ಬೀಳ್ತಾನೆ. ದೊಡ್ಡಪ್ಪ ನೀನು ದೊಡ್ಡವನಪ್ಪ, ನೀನು ಸುಮ್ಮನೆ ದೊಡ್ಡವನಾಗಿಲ್ಲ ನೀನು. ಇಷ್ಟ ಆಗಿಬಿಟ್ರೆ ಮುಕ್ತೋಂದ್ರುತಾದ್ ಭ್ರಾತೃವದಾಚ್ಚ ಪಾರ್ಥ ಹೃಷ್ಟ ಕರ್ಣಂ ತ್ವಂ ಜಹಿಸೂತ ಪುತ್ರಂ. ಇಷ್ಟ ಆಗ್ತಾ ಇದ್ದಾಗೆ ನೀನು ಮುಕ್ತನಾಗ್ತೆ ಎರಡೂ ಸಮಸ್ಯೆಯಿಂದ. ಒಂದು, ನೀನು ಸುಳ್ಳುಗಾರ ಅಂತ ಅನ್ಸ್ಕೊಳ್ಳೋಲ್ಲ, ಅಣ್ಣನ ಕೊಂದ ಪಾಪವೂ ಬರಲಿಲ್ಲ ನಿನಗೆ, ಪ್ರತಿಜ್ಞೆ ಈಡೇ ಇರುತ್ತೋ, ಭ್ರಾತೃವದಯ ದೋಷ ಇಲ್ಲ. ಅಷ್ಟಾದ ಮೇಲೆ ನೀನು ಸಂತೋಷದಿಂದ ಹೋಗಿ ಕರ್ಣನನ್ನು ಕೊಲ್ಲಬಹುದು ಅಂತ. ಈಗ ಮುಂದಿರೋದು ಕರ್ಣನನ್ನು ಕೊಲ್ಲೋ ಅಂಶ. ಈ ಕರ್ಣನನ್ನು ಕೊಲ್ಲೋ ಅಂಶ ಹೊತ್ತಲ್ಲಿ ಇದೆಲ್ಲ ಮಾಡಿಕೊಂಡು ಕೂತ್ರೆ ಅದಕ್ಕೆ ಬೇಕಾದ ಮನಸ್ಥಿತಿಯೇ ಇರಲ್ಲ. ಎಕ್ಸಾಕ್ಟ್ಲಿ. ಹೀಗಾಗಿ ಆದಷ್ಟು ಬೇಗ ಮುಗಿಸ್ಬೇಕಾಗಿದೆ ಕೃಷ್ಣನಿಗೆ. ಹೌದು. ಸರಿ, ಇದು ಇಷ್ಟು ಹೇಳ್ತಾ ಇದ್ದಾಗೆ ಸರಿ ಅಂತ ಅವನು ಅರ್ಜುನ ಹೇಳ್ದಂತೆ, ಸರಿ ಇದೆ ನೀ ಹೇಳಿದ್ದು, ಹಾಗೆ ಮಾಡ್ತೀನಿ ಅಂತ ಅರ್ಜುನ ಮಾತಾಡೋಕೆ ಆರಂಭ ಮಾಡುತ್ತಾನೆ. ಅನುಕ್ತ ಪೂರ್ವಂ ಪರುಷಂ ಪ್ರಸಹ್ಯ. ಇಲ್ಲಿಯವರೆಗೆ ಯಾವತ್ತೂ ಅವನು ಹಾಗೆ ಮಾತಾಡಿದ್ದೇ ಇಲ್ಲ ಅರ್ಜುನ. ಹಾಗೆ ಮಾತಾಡೋಕೆ ಆರಂಭ ಮಾಡ್ತಾನೆ. ಅರ್ಜುನ ಬಹಳ ಮೃದು ಭಾಷಿ ಅವನು. ನಾವು ಇಷ್ಟು ನೋಡ್ಕೊಂಬಂದ್ವಲ್ಲ, ಈಗ ಇಷ್ಟರಲ್ಲೂ ಅರ್ಜುನ ಒಂದು ಕಡೆ ಜೋರಾಗಿ ಮಾತಾಡಿದ್ದು, ಬೈದಿದ್ದು, ಹಂಗಿಸಿದ್ದು, ವ್ಯಂಗ್ಯ ಮಾಡಿದ್ದು ಎಲ್ಲೂ ಇಲ್ಲ ಅವನದ್ದು. ಯಾರನ್ನಾರೋ ಒಬ್ಬಂದ ನೀನು ಹೀಗೆ ಮಾಡಿದ್ದು ಸರಿಯಲ್ಲ ಅಂತ ಕೂಡ ಒಂದು ಸಂದರ್ಭದಲ್ಲಿ ಅರ್ಜುನ ಮಾತಾಡಿದ್ದಿಲ್ಲ. ಅವನು ಕೇಂದ್ರ ಬಿಂದು, ಆದರೆ ಅವನು ಎಲ್ಲೂ ಆ ಥರದ್ದು ಮಾತಾಡಿದ್ದೇ ಇಲ್ಲ. ಹಾಗಾಗಿ ಅವನ ಬದುಕಿನಲ್ಲಿ ಮಾಡದೇ ಇರೋ ಒಂದು ಕೆಲಸ ಶುರು ಮಾಡ್ತಾನು. ಮಾತ್ವಂ ರಾಜನ್ ವ್ಯಾಹರತ್ಸು ನತಿಷ್ಠಸೆ ಕ್ರೋಶ ಮಾತ್ರೇರಣಾರ್ಧೆ ಭೀಮಸ್ತು ಮಾಮರ್ಹತಿ ಗ್ರಹಣಾಯ ಯೋ ಯುದ್ಧತೆ ಸರ್ವಯೋಧ ಪ್ರವೀರ. ನೀನು ಎಂಥ ಜನ ಅಂದರೆ, ರಣಾಂಗಣ, ನೀನು ನಾಯಕ, ನಿನಗಾಗಿ ಯುದ್ಧ ನಡೀತಾ ಇದೆ, ನೀನು ಒಂದು ಯುದ್ಧ ಭೂಮಿಯಿಂದ ಕ್ರೋಶದಷ್ಟು ದೂರದಲ್ಲಿ ನಿಂತಿರ್ತೀಯ. ಒಂದು ಕ್ರೋಶ ಅಂದರೆ 3 ಮೈಲಿ ದೂರ. ಇಲ್ಲಿ ಯುದ್ಧ ನಡೀತಾ ಇದೆ, 3 ಮೈಲಿ ದೂರದಲ್ಲಿ ನಿಂತ್ಕೊಂಡಿರ್ತೀಯ ನೀನು ಅಂತ ಶುರು ಮಾಡ್ತಾನೆ ಬೈಯೋಕ್ಕೆ. ಫಸ್ಟ್ ಈಗೋ ಹರ್ಟ್ ಆಗ್ಬಿಡ್ತಲ್ಲಿ, ಇನ್ನೇನು ಬೇಕಿಲ್ಲ, ಸಾಕಿಷ್ಟೇ. ಆದರೆ ನಾನು ಗೌರವಿಸಬೇಕಾಗಿದ್ದು ನಿಜವಾಗಿ ಹೇಳಬೇಕು ಅಂದರೆ ಅಣ್ಣ ಭೀಮನನ್ನು. ಅವನು ಹೆಂಗೆ ಯುದ್ಧ ಮಾಡ್ತಾನೆ, ಅವನಂಥ ಒಬ್ಬ ಯೋಧನೇ ಇಲ್ಲ. ಈಗ ನೋಡಿ, ಈಗ ಅವಮಾನಿಸುವಾಗ ಅದು ತಂತ್ರ ನೋಡಿ. ಅವಮಾನಿಸುವಾಗ ಯಾವಾಗಲೂ ಹೋಲಿಕೆ ಕೊಟ್ಟರೆ ಜಾಸ್ತಿ ಅವಮಾನ ಆಗೋದು. ಕರೆಕ್ಟ್. ಈಗೋ ಹರ್ಟ್ ಆಗದೆ ಅವನು ಹಂಗಲ್ಲ ಅಂತ ಹೇಳಬೇಕು. ಅವನು ಯಾರೋ 3ನೇವನಾಗಿರಬಾರ್ದು, ಈ ಪಕ್ಕದವನಾಗಿರ್ಬೇಕು. ಈಗ ಅರ್ಜುನನಿಗೆ 2 ಅಣ್ಣಂದರು, ನೀನೇನು ಪ್ರಯೋಜನ ಇಲ್ಲ. ಆ ಅಣ್ಣ ಇದ್ದಾನಲ್ಲ ದ ಬೆಸ್ಟ್ ಅಂದರೆ ನೀನೇನು ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ 100 ಪಟ್ಟು ಜಾಸ್ತಿ ಆಗುತ್ತೆ ಆಚೆದು. ಅವನು ಏನೆಲ್ಲ ಮಾಡ್ತಾ ಇದ್ದಾನೆ, ಅವನು ಸಮಯಕ್ಕೆ ಸರಿಯಾಗಿ ಯಾವಾಗ ಯಾರನ್ನು ಕೊಲ್ಲಬೇಕೋ ಕೊಲ್ತಾ ಇದ್ದಾನೆ. ಎಂತೆಂಥ ರಾಜರುಗಳನ್ನು, ಶೂರರನ್ನು ಕೊಂದಿದ್ದಾನೆ ಅವನು. ಎಷ್ಟು ಸಾವಿರ ಆನೆಗಳನ್ನು ಕೊಂದಿದ್ದಾನೆ ಅವನು. ಕೊಂದು ಸಿಂಹನಾದ ಮಾಡ್ತಾ ಇರ್ತಾನೆ ಅವನು. ಸುದುಷ್ಕರಂ ಕರ್ಮ ಕರೋತಿ ವೀರಃ ಕರ್ತುಂ ಯಥಾ ನಾರ್ಹಸಿತ್ವಂ ಕದಾಚಿತು. ಅವನು ಹೇಗೆ ಯುದ್ಧ ಮಾಡ್ತಾನೆ ಅಂದರೆ, ಒಂದು ಸಲ ನಿನ್ನ ಹತ್ರ ಹಂಗೆ ಯುದ್ಧ ಮಾಡೋಕ್ಕಾಗಲ್ಲ. ಈಗ ಬರೀ ರಥದ ಮೇಲೆ ಅಲ್ಲ, ಅಂದರೆ ಇವನು ಬರೀ ರಥದ ಕೆಳಗಿಳಿಲ್ವಲ್ಲ, ಅವನು ರಥ ದವಪ್ಲುತ್ಯ ಗದಾಂಪರಾಮೃಷಂ. ರಥ ಇಳಿದು ಗದೆ ಹಿಡಿದು ಹೊರಟ ಅಂದರೆ ಸುತ್ತ 1000 ಹೆಣ ಬಿತ್ತು ಅಂತ ಅರ್ಥ ಅಂತ. ಹಾಗೆ ಯುದ್ಧ ಮಾಡ್ತಾನೆ ಅವನು. ಖಡ್ಗ ಹಿಡಿದ್ರೆ ಖಡ್ಗದಲ್ಲೂ ಹಾಗೆ ಮಾಡ್ತಾನೆ ಅವನು. ಖಡ್ಗ ಹಿಡಿದ್ರೆ ಕುದುರೆ, ಆನೆ ಏನು ಸಿಕ್ಕಿದ್ರೂ ಕಡಿತಾನೆ ಅವನು. ಧನುಸ್ಸು ಹಿಡಿದ್ರೆ ಧನುಸ್ಸು ಹಿಡಿದು ಹಾಗೆ ಯುದ್ಧ ಮಾಡ್ತಾನೆ ಅವನು. ರಥದಲ್ಲಿದ್ದರೂ ಕೊಲ್ತಾನೆ, ಬರಿಗಾಲಲ್ಲಿದ್ದರೂ ಕೊಲ್ತಾನೆ ಅವನು ಅಂತ. ಹಾಗಾಗಿ ಅವನು ನಿಜವಾಗಿ ಹೇಳಬೇಕು ಅಂದರೆ ಕುಬೇರನಂತವನು, ಅವನು ವೈಶ್ರವಣನಂತವನು. ಸಭೀಮಸೇನೋರ್ಹತಿ ಗರ್ಹಣಾಮ್ಮೆ ನತ್ವಂ ನಿತ್ಯಂ ರಕ್ಷಸೆ ಯಸ್ ಸುಹೃದ್ಭಿಹಿ. ಅವನು ನಿಜವಾಗಿ ನನ್ನ ಗೌರವಕ್ಕೆ ಪಾತ್ರನಾದವನು, ನೀನಲ್ಲ. ನೀನೇನು ಅಂದರೆ ನಿನ್ನ ರಕ್ಷಣೆಯನ್ನು ಕೂಡ ನೀನು ಮಾಡ್ಕೊಳ್ಳಲ್ಲ, ನಿನ್ನ ಸುತ್ತ ನಿನ್ನ ಕಾಯೋಕ್ಕೆ ಜನ ಬೇಕು. ನಿತ್ಯಂ ರಕ್ಷಸೆ ಯಹ ಸುಹೃದ್ಭಿಹಿ ಅಂತ. ನಿನ್ನ ಸುತ್ತ ನಿನ್ನನ್ನು ರಕ್ಷಣೆ ಮಾಡೋಕೆ ಒಂದು ಆತ್ಮೀಯರ ವಲಯ ಬೇಕು, ಅವ್ರು ನಿನ್ನ ಸುತ್ತ ಇರಬೇಕು. ಲೇಬಿಲಿಟಿ. ಪಾಪ ಇವನ ಜೊತೆಗೆ ನಾವು ಇತ್ತೀಚಿನ ಇದರಲ್ಲೇ ನಾನು ಹೇಳಿದ್ನಲ್ಲ, ಯುಧಿಷ್ಠಿರ ಎಲ್ಲೆಲ್ಲಿ ಯುದ್ಧ ಮಾಡ್ತಾ ಇದ್ನೋ ಅಲ್ಲಿ ನಕುಲ ಸಹದೇವ ಇರಲೇಬೇಕು, ದೃಷ್ಟದ್ಯುಮ್ನ ಹತ್ರದಲ್ಲಿರಬೇಕು, ಸಾತ್ಯಕಿ ಹತ್ರದಲ್ಲಿರಬೇಕು, ಶಿಖಂಡಿ ಹತ್ರದಲ್ಲಿರಬೇಕು, ದ್ರೌಪದಿ 5 ಜನ ಮಕ್ಕಳು ಅಲ್ಲೇ ಇರಬೇಕು. ಅಷ್ಟೂ ಸಲ ಇವನ್ ಸುತ್ತ ಅವರಿದ್ದಾರೆ. ಅರ್ಜುನ ಭೀಮಾಂಗಲ್ಲ, ಒಬ್ಬರೇ ಎದ್ಕೊಂಡು ಹೋಗ್ತಿದ್ರು ಅವರು. ಮತ್ತೆ ಹೇಳ್ತಾನೆ, ಎಂಥ ಭೀಮನ ಇದು ಅಂತಂದರೆ ಚತುರಂಗ ಸೇನೆಯೇ ಅವನ ಮುಂದೆ ಉಳಿಯೋದಿಲ್ಲ. ಕಲಿಂಗ, ವಂಗ, ಅಂಗ, ನಿಷಾದ, ಮಾಗಧ, ಯಾವ ದೇಶದವರು ಅಂತಿಲ್ಲ ಅಂತಂದರೆ ಈ ದೇಶದವರನ್ನು ಇವನು ಸೋಲಿಸ್ತಾನೆ, ಈ ದೇಶದವರು ಎದುರಿಗೆ ಕಷ್ಟ ಅಂತೆಲ್ಲ ಇಲ್ಲ ಅಂತ. ಹಂಗೆ ಇರುತ್ತಲ್ಲ. ಈಗ ನಾವು ಗಟ್ಟಿ ಉದಾಹರಣೆ ಕೊಡೋದಾದರೆ, ಕ್ರಿಕೆಟಲ್ಲಿ
ಯಾವ ದೇಶವನ್ನು ಎದುರಿಸೋದಕ್ಕೆ ಯಾರು ಅಂತ ಇರುತ್ತೆ, ಎಲ್ಲರಿಗೂ ಆಗಲ್ಲ. ಯಾರನ್ನೋ ಕಂಡ್ರೆ ಆಸ್ಟ್ರೇಲಿಯಾ ಹೆದರ್ತಾರೆ, ಯಾರನ್ನೋ ಕಂಡ್ರೆ ಪಾಕಿಸ್ತಾನದವ್ರು ಹೆದರ್ತಾರೆ ಅಂತಿರುತ್ತೆ. ಹಾಗೆ ವೀರರಲ್ಲೂ ಇರುತ್ತೆ, ಆ ದೇಶದವರನ್ನು ಬಗ್ಗು ಬಡಿಯೋಕೆ ಇವನಾಗಬೇಕು ಅಂತ. ಆದರೆ ಇಲ್ಲಿ ಹಂಗಿಲ್ಲ ಅಂತ, ಯಾವ ದೇಶದವರು ಅಂತಲೇ ಇಲ್ಲ ಅವನಿಗೆ ಅಂತ. ಬಲಂತು ವಾಚಿ ದ್ವಿಜಸತ್ತಮಾನಾಂ ಕ್ಷಾತ್ರಂಬುಧ ಬಾಹುಬಲಂ ವದಂತಿ. ಈ ಬ್ರಾಹ್ಮಣರಿಗೆ ಮಾತಲ್ಲಿ ಶಕ್ತಿ ಅಂತ ಹೇಳ್ತಾರೆ, ಕ್ಷತ್ರಿಯರಿಗೆ ಬಾಹುಬಲದಲ್ಲಿ ಶಕ್ತಿ. ಅಂದರೆ ಯಾರು ಈ ಶಿಕ್ಷಕತನದ ಕೆಲಸ ಮಾಡಬೇಕೋ ಅವರಿಗೆ ಮಾತಿನ ಶಕ್ತಿ ಬೇಕು, ಯಾರು ಹೋರಾಟ ಮಾಡಬೇಕು ಅವರಿಗೆ ಬಾಹುಬಲ ಬೇಕು. ನೀನು ಬರೀ ಮಾತಿನ ಬಲದವನು, ತ್ವಂ ವಾಗ್ಬಲಃ ಅಂತ. ನಿನಗೆ ಬಾಹುಬಲ ಇಲ್ಲ ಅಂದರೆ ನೀನು ಹೋರಾಡೋದಕ್ಕೆ ನೀನು ಅನ್ಫಿಟ್ ಅಂತ. ನೀನು ವಾಗ್ಬಲ, ಅದರ ಜೊತೆಗೇನು ಅಂದರೆ ಅದು ಆಯಿತು, ಆ ಮಾತನ್ನಾದರೂ ಮೃದುವಾಗಿ ಆಡ್ತೀಯ ಅಂದರೆ ನಿಷ್ಠುರ ಅಂತ, ಒರಟಾಗಿ ಮಾತನಾಡ್ತಿ ಅಂತ. ಇಡೀ ಬದುಕು ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ಇಷ್ಟೂ ಜನ ನಿನ್ನ ಕೆಲಸ ಮಾಡ್ಕೊಂಡು ಬದುಕಿದ್ದೀವಿ, ಆದರೆ ಇವತ್ತು ನಿಂತ್ಕೊಂಡು ಹಿಂಗೆ ಮಾತಾಡ್ತಾ ಇದೀಯ ನೀನು ಅಂತ. ಇಷ್ಟಲ್ಲದೆ ಏನು ಅಂದರೆ ಈ ಥರ ಹೊರಟು ಮಾತಾಡಿ ಹಿಂಸೆ ಕೊಡ್ತಾ ಇದೆಯಲ್ಲ, ಒಂದು ದಿನ ತ್ವತ್ತತ್ ಸುಖಂದ ವಯಂ ವಿದ್ಮ ಕಿಂಚಿತು, ಒಂದು ದಿನ ನಿನ್ನಿಂದ ನಮಗೊಂದು ಸುಖ ಸಿಕ್ಕಿದೆಯಾ? ನಿನಗಾಗಿ ಬದುಕ್ತಾ ಇದ್ದೀವಿ ನಾವು, ಏನಾದರೂ ಒಂದು ಒಳ್ಳೇದಾಗಿದೆಯಾ ನಿನ್ನಿಂದ ಅಂದರೆ ಇಲ್ಲ. ಹೋಗಲಿ ಬಿಡು, ಏನೂ ಒಳ್ಳೇದು ಮಾಡಲಿಲ್ಲ, ಒಂದು ಮಾತಾದರೂ ಒಳ್ಳೇದಾಡ್ತೀಯ ಅಂದರೆ ಏವಂಚಮಾಂ ವಾಗ್ವಿಶಿಖೈರ್ ನಿಹಂಸಿ. ಹೀಗೆ ಹೊರಟು ಮಾತಾಡಿ, ನಿಷ್ಠುರವಾಗಿ ಮಾತಾಡಿ ನೋಯಿಸ್ತಾ ಇದ್ದೀನಿ ನನ್ನನ್ನು ಅಂತ. ಎಂತೆಂಥ ಮಹಾರಥರಗಳನ್ನು ನಾನು ಕೊಲ್ತಾ ಇದ್ದೇನೆ, ನೀನು ನನ್ನನ್ನು ಅವಮಾನಿಸ್ತಿ. ಯಾರು ನೀನು ಅಂದರೆ ದ್ರೌಪದಿ ತಲ್ಪ ಸಂಸ್ಥಃ, ದ್ರೌಪದಿ ಮಂಚದ ಮೇಲೆ ಕೂತ್ಕೊಂಡು ನೀನು ನನ್ನನ್ನು ಬೈಯೋವನು ಅಂತ ಹೇಳ್ತಾನೆ. ಯಾಕೆಂದ್ರೆ ದ್ರೌಪದಿ ಗೆದ್ಕೊಂಬಂದನು ಕೂಡ ಇವನೇ ಅಲ್ವಾ. ನಾನು ಅಂತಲ್ಲ, ಎಂತೆಂಥವರೆಲ್ಲ ನಿನಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಭೀಷ್ಮ, ದ್ರೋಣ ಇವರೆಲ್ಲರ ಇದರಲ್ಲಿ ಭೀಷ್ಮನೇ, ನಿನಗಾಗಿ ನಾನು ನಿಂತ್ಕೊಂಡೆ ಅಲ್ಲಿ ಹೋಗಿ. ಶಿಖಂಡಿ ಭೀಷ್ಮನ ಮೇಲೆ ಬಾಣ ಬಿಡುವಾಗ ನಿನಗಾಗಿ ಹೋಗಿ ನಿಂತ್ಕೊಂಡಿದ್ದು, ಇಲ್ಲದ್ರೆ ನಾನು ಹೋಗ್ತಾ ಇರಲಿಲ್ಲ ಅಲ್ಲಿಗೆ ಅಂತ. ಅಂದರೆ ಭೀಷ್ಮ ಸಂಹಾರಕ್ಕೆ ನಾನು ಮುಂದಾಗ್ತಾ ಇರಲಿಲ್ಲ ಅಂತ. ದ್ಯೂತ ಆಡೋದು ಬಹಳ ದೊಡ್ಡ ತಪ್ಪು. ಅದನ್ನು ಸಹದೇವ ನಿನಗೆ ಹೇಳ್ದ, ತಮ್ಮ ಸಹದೇವ ಕೇಳಿದೆಯಾ ನೀನು ಜೂಜಾಡಿದ್ರಿಂದಾಗಿ ನಮಗೆ ಈ ಪರಿಸ್ಥಿತಿ ಇವತ್ತು ಅಂತ ಹೇಳ್ತಾನೆ. ನಿನ್ನ ಜೂಜಾಟದಿಂದಾಗಿಯೇ ನಾವು ರಾಜ್ಯಭ್ರಷ್ಟರಾದ್ವಿ, ಇಷ್ಟೆಲ್ಲ ಕಷ್ಟಪಟ್ವಿ ಅಂತ. ಇಷ್ಟಾದ ಮೇಲೆ ನೀನು ಈ ಥರ ಮಾತಾಡುವನು ನೀನು. ಇಷ್ಟು ಹೇಳ್ದ ಅರ್ಜುನ. ನಾವೇನೋ ನಗ್ತಾ ಎಲ್ಲ ಕೇಳಿಸ್ಕೊಂಡ್ವಿ, ಅವನು ನಗ್ತಾ ಎಲ್ಲ ಏನು ಹೇಳಲಿಲ್ಲ ಅರ್ಜುನ. ಇಷ್ಟನ್ನು ಕಷ್ಟಪಟ್ಟು ಹೇಳ್ದ ಅರ್ಜುನ. ಇಷ್ಟು ಹೇಳಿ ಮುಗಿಸಿದವನು ಇದ್ದಕ್ಕಿದ್ದಾಗೆ ಮತ್ತೆ ಹೊರೆಯಿಂದ ಕತ್ತಿ ತೆಗೆದ. ವಿನಿಶ್ವಸನ್ ಚಾಪ್ಯಸಿಂ ಉದ್ಬಬರ್ಹ, ನಿಟ್ಟಿಸಿರು ಬಿಡ್ತಾ ಟಕ್ ಅಂತ ಕತ್ತಿ ಹೆರಿತಾನೆ. ಈ ಕೃಷ್ಣನಿಗೆ ಮತ್ತೇನಾಗ್ತಾ ಇದೆ ಇಲ್ಲಿ ಅಂತ, ಎಲ್ಲ ಮುಗೀತು ಅಂತ ಅಂದುಕೊಂಡ್ರೆ ಇದು ಮತ್ತೆ ಕತ್ತಿ ಹೊರಗೆ ಬಂತು ಒಳಗೋಗಿದ್ದು ಅಂತ ಕೇಳ್ತಾನೆ. ಕಿಮಿದಂ ಪುನರ್ಭವಾನ್ ವಿಕೋಶ ಮಾಕಾಶನಿಭಂ ಕರೋತ್ಯಸಿಂ, ಮತ್ತ್ಯಾಕೆ ಕತ್ತಿ ತೆಗಿತಾ ಇದೆಯಾ ಅಂತ. ಅರ್ಜುನ ದುಃಖದಿಂದ ಮಾತಾಡ್ತಾನೆ. ಅಹಂ ಹನಿಷ್ಯೆ ಸ್ವಶರೀರಮೇವ ಪ್ರಸಹ್ಯ ಏನಾಹಿತಮಾಚರಂ ವೈ. ಈ ಕತ್ತಿಯಿಂದ ನಾನು ನನ್ನನ್ನೇ ಕಡಿದುಕೊಳ್ತೀನಿ, ಯಾಕೆಂದರೆ ಅಣ್ಣನಿಗೆ ಇಂಥ ಮಾತಾಡಿಬಿಟ್ಟೆ, ಇಂಥ ಮಾತನಾಡಿಬಿಟ್ಟೆ, ನಾನು ಮಾಡಿದ ದೊಡ್ಡ ತಪ್ಪು, ಅದಕ್ಕೆ ನಾನೀಗ ನನ್ನನ್ನು ಕಡಿದುಕೊಳ್ತೀನಿ ಅಂತ. ಬೇರೆ ಬೇರೆ ತಿರುವು ತೆಗೆದುಕೊಳ್ತಾ ಇದೆ ಹೊರತು ಅಷ್ಟು ಸುಲಭಕ್ಕೆ ಮುಗಿತಾ ಇಲ್ಲ. ಈ ಕೃಷ್ಣ ನಿರ್ವಹಿಸಬೇಕಾದದ್ದು ಸಾಮಾನ್ಯ ಜನರನ್ನಲ್ಲ ಅಂತ. ಕೃಷ್ಣ ಇವರನ್ನೆಲ್ಲ ನಿರ್ವಹಿಸಿದ್ದಾನೆ, ಹ್ಯಾಂಡಲ್ ಮಾಡಿದ್ದಾನೆ. ಆದರೆ ಅವರೆಲ್ಲ ಅಂದರೆ ಅತ್ಯಂತ ಬುದ್ಧಿವಂತರು, ಈ ಥರದವರು ಅಂತ. ಅವರನ್ನು ಸುಲಭ ಅಲ್ಲ ಅಂತ, ಅವ್ರನ್ನ ಕನ್ವಿನ್ಸ್ ಮಾಡೋದು, ಒಪ್ಸೋದು ಅಲ್ಲ ಎಲ್ಲವುದು ಅಂತ. ಏನು ಅಂದರೆ ಅಣ್ಣನನ್ನು ಅವಮಾನಿಸಿದ್ದು ತಪ್ಪು, ಹಾಗಾಗಿ ನಾನು ನನ್ನನ್ನು ಕೊಂದ್ಕೋಬೇಕು. ಈಗ ಅರ್ಜುನನದು ಬೇರೆಯೇ ವಾದ. ಅಣ್ಣನಿಗೆ ಹೀಗೆಲ್ಲ ಮಾಡಿದ ಮೇಲೆ ನಾನು ಬದುಕೋದಕ್ಕೆ ಏನು ಅರ್ಥ ಇದೆ, ಹಾಗೆ ನಾನು ಸಾಯಬೇಕು ಈಗ ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ಪ್ರಬ್ರೂಹಿ ಪಾರ್ಥ ಸ್ವಗುಣಾನಿಹಾತ್ಮನಃ ತಥಾ ಸ್ವಹಾರ್ದಂ ಭವತೀಹ ಸದ್ಯ. ಒಂದು ಕೆಲಸ ಮಾಡು, ಹಾಗಿದ್ರೆ ಒಂದು ಸಮಾಧಾನ ಮಾಡಲಿಲ್ಲ ಹಾಗೆಲ್ಲ ಏನೋ ಮಾಡ್ಕೊಬೇಡ, ಒಂದು ಕೆಲಸ ಮಾಡು. ಹಾಗಿದ್ರೆ ನೀನು ಒಂದಿಷ್ಟು ನಿನ್ನನ್ನು ಹೊಗಳ್ಕೊಂಬಿಡು, ಇಲ್ಲಿ ಆತ್ಮಪ್ರಶಂಸೆ ಮಾಡ್ಕೊ. ಆತ್ಮಪ್ರಶಂಸೆ ಅಂದರೆ ಅದು ಆತ್ಮಹತ್ಯೆಗೆ ಸಮ. ಓಕೆ. ಇನ್ನೊಬ್ಬರನ್ನು ಅಂದರೆ ಪರನಿಂದೆ ಮಾಡೋದು ಅವರನ್ನು ಕೊಂದಂತೆ, ತನ್ನನ್ನು ಹೊಗಳ್ಕೊಳ್ಳೋದು ಆತ್ಮಹತ್ಯೆ ಮಾಡ್ಕೊಂಡಂತೆ. ಹಾಗಾಗಿ ನೀನೀಗ ನಿನ್ನನ್ನು ಒಂದಿಷ್ಟು ಹೊಗಳ್ಕೊ, ಹಾಗೆ ನೀನು ನಿನ್ನನ್ನು ಕೊಂದ್ಕೊಂಡಂಗೆ ಆಯಿತು. ಯಾಕೆಂದರೆ ನೀನು ಯಾವಾಗಲೂ ಹಾಗೆ ಮಾಡ್ಕೊಳ್ಳಲ್ಲ, ನೀನು ನಿನ್ನ ಕುರಿತು ಹೇಳ್ಕೊಳ್ಳಲ್ಲ, ನಿನ್ನನ್ನು ನೀನು ಹೊಗಳ್ಕೊಳ್ಳಲ್ಲ. ಅದೊಂದು ಮಾಡಿಬಿಡು ಈಗ ಅಂತ ಹೇಳ್ತಾನೆ ಕೃಷ್ಣ.
ಅರ್ಜುನ ಒಪ್ಕೊಳ್ತಾನೆ. ಆಗಲಿ ಅಂತ ಹೇಳಿ ಶುರು ಮಾಡ್ತಾನೆ. ಮತ್ತೆ ಈಗ ಶುರು ಮಾಡುವಾಗ ಆತ್ಮಪ್ರಶಂಸೆ ಮಾಡುವಾಗ ಹಾಗೆ ಮಾಡೋಕ್ಕಾಗಲ್ವಲ್ಲ, ಖಡ್ಗ ತೆಗೆದು ಮತ್ತೆ ಹೊರೆಯಲ್ಲಿಡ್ತಾನೆ, ಗಾಂಡೀವ ಹಿಡಿತಾನೆ, ಅದರ ಶಿಂಜಿನಿಯನ್ನು ಹಿಡಿದು ಎಳೆದು ಒಂದು ಥರ ಠಂಕಾರ ಮಾಡ್ತಾನೆ. ಶಬ್ದ ಒಂದು ಬರಬೇಕಲ್ಲ ಹಾಗೆ ನಾನು ಅಂತ ಒಂದು ಹೇಳ್ತಾನೆ. ಈಗ ಅವನ ಹತ್ರನೇ ಮಾಡ್ಕೋಬೇಕಲ್ಲ, ಅಣ್ಣನಿಗೆ ಹೇಳ್ತಾನೆ. ಅಣ್ಣನಿಗೆ ನಮಾದೃಶೋನ್ಯೋ ನರದೇವ ವಿದ್ಯತೆ ಧನುರ್ಧರೋ ದೇವಮೃತೆ ಪಿನಾಕಿನಂ. ಅವನಿಗೆ ಈ ಗೌರವದಿಂದಲೇ ಹೇಳ್ತಾನೆ. ಪ್ರಭು ಅಂತಲೇ ನರದೇವ ಅಂತ ಕರೀತಾನೆ. ಪ್ರಭು, ನನ್ನಂತಹ ಒಬ್ಬ ವೀರ ಪ್ರಪಂಚದಲ್ಲಿಲ್ಲ. ಶಿವನನ್ನು ಬಿಟ್ಟರೆ ನಾನೊಬ್ಬನೇ ವೀರ. ಧನುರ್ಧರ ದೇವಮೃತೆ ಪಿನಾಕಿನಂ. ಪಿನಾಕಿಯನ್ನು ಬಿಟ್ಟರೆ ನಾನೇ ವೀರ. ಪಿನಾಕಿ ಅಂದರೆ ಶಿವ. ಪಿನಾಕ ಅಂತ ಧನುಸ್ಸಿನ ಹೆಸರು. ಶಿವನ ಕೈಯಲ್ಲಿರುವ ಧನುಸ್ಸಿನ ಹೆಸರು ಪಿನಾಕ. ಅದನ್ನು ಹಿಡಿದವನು ಪಿನಾಕಿ. ಶಿವನ ಯಾವ ಚಿತ್ರದಲ್ಲೂ ಅವನು ಕೆಲವೊಂದು ಧನುಸ್ ಕೊಟ್ಟಿಲ್ಲ, ನಮಗೆ ಗೊತ್ತಿರೋ ಯಾವ ಚಿತ್ರದಲ್ಲಿ. ಹೌದಲ್ವಾ? ಅವನು ಒಪ್ಪಿಗೆ ಕೊಟ್ಟರೆ, ಶಿವ ಒಪ್ಪಿಗೆ ಕೊಟ್ಟರೆ, ಒಂದು ಕ್ಷಣದಲ್ಲಿ ಚರಾಚರವಾದ ಜಗತ್ತನ್ನು ನಾಶ ಮಾಡಬಲ್ಲೆ ನಾನು. ಎಲ್ಲ ದಿಕ್ಕುಗಳನ್ನು ಗೆದ್ದು ನಾನು ನಿನಗೆ ಅವರೆಲ್ಲರನ್ನೂ ಶರಣಾಗತರನ್ನಾಗಿಸಿದ್ದೀನಿ. ಹಾಗಾಗಿಯೇ ನೀನು ರಾಜಸೂಯ ಯಾಗವನ್ನು ಮಾಡೋದಕ್ಕೆ ಸಾಧ್ಯ ಆಯಿತು. ಸ ರಾಜಸೂಯಶ್ಚ ಸಮಾಪ್ತ ದಕ್ಷಿಣ ಸಭಾ ಚ ದಿವ್ಯಾ ಭವತೋ ಮಮೋಜಸ. ರಾಜಸೂಯ ಯಾಗ ನೀನು ಮಾಡೋದಕ್ಕೆ ಸಾಧ್ಯ ಆಗಿದ್ದೇ ನಾನು ಎಲ್ಲರನ್ನ ಗೆದ್ದು ಬಂದಿದ್ದರಿಂದಾಗಿ. ಮತ್ತು ಒಂದು ಅದ್ಭುತವಾದ ಸಭಾಂಗಣ ಇದೆಯಲ್ಲ ಈ ನಿನ್ನ ಇಂದ್ರಪ್ರಸ್ಥದಲ್ಲಿ, ಅದು ನನ್ನಿಂದಾಗಿಯೇ ಬಂದಿದ್ದು. ಯಾಕೆಂದರೆ ಖಾಂಡವ ದಹನ ಮಾಡಿದ ಕಾರಣಕ್ಕಾಗಿ ಅದರಲ್ಲಿ ಅವನನ್ನು ಉಳಿಸಿರ್ತಾರೆ ಇವರು, ಮಯನನ್ನು. ಅದಕ್ಕಾಗಿ ಅವನು ಕಟ್ಟಿಕೊಡ್ತಾನೆ. ಅಂದರೆ ನಿನ್ನ ರಾಜಸೂಯವೂ ನನ್ನ ಕೊಡುಗೆಯೇ, ನಿನ್ನ ದೊಡ್ಡ ಸಭಾಂಗಣವೂ ನನ್ನ ಕೊಡುಗೆಯೇ ಅಂತ. ದ್ರೌಪದಿ ಅಂತೂ ಹೆಂಗೂ ಇವನು ಕೊಡುಗೆನೇ ಆಗಿದೆಯಲ್ಲ. ನನ್ನ ಕೈಕಾಲುಗಳಲ್ಲೆಲ್ಲ ಯುದ್ಧದ ಕುರುಹುಗಳಿವೆ ಅಂತ ಅವನಲ್ಲಿ ಈಗ ಗುರುತಿರುತ್ತಲ್ಲ. ಅವನ ಕಾಲುಗಳಲ್ಲಿ ಧನಸ್ಸು ಮತ್ತು ಬಾಣದ ಚಿಹ್ನೆಗಳಿದ್ವಂತೆ. ಕೈಗಳಲ್ಲಿ, ಅವನ ಕೈಗಳಲ್ಲಿ ಬಾಣ ಮತ್ತು ಬಿಲ್ಲಿನ ಗುರುತುಗಳಿದ್ವಂತೆ. ಕಾಲುಗಳಲ್ಲಿ ಅವನಿಗೆ ರಥದ ಗುರುತಿತ್ತಂತೆ ಅವನ ಕಾಲಲ್ಲಿ. ಹಾಗಾಗಿ ನಮಾದೃಶಂ ಯುದ್ಧಗತಂಜಯಂತಿ. ಹೀಗೆ ಯಾರ ದೇಹದಲ್ಲಿ ಇಂಥ ಲಕ್ಷಣಗಳಿವೆಯೋ, ಇವೆಲ್ಲ ಇವೆಯೋ, ಅವರನ್ನು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಯಾರಿಗೂ. ಅಂಥವನು ನಾನು ಅಂತ. ನಾನು ಉತ್ತರದವರನ್ನು ಕೊಂದಿದ್ದೀನಿ, ಪಶ್ಚಿಮದವರನ್ನು ಸೋಲಿಸಿದ್ದೀನಿ, ಪೂರ್ವದವರನ್ನು ಸೋಲಿಸಿದ್ದೀನಿ, ದಕ್ಷಿಣದವರನ್ನು ಸೋಲಿಸಿದ್ದೀನಿ. ಸಂಶಪ್ತಕಾನಾಂ ಕಿಂಚಿದೇವಾವಶಿಷ್ಟಂ ಸರ್ವಸ್ಯ ಸೈನ್ಯಸ್ಯ ಹತಂ ಮಯಾರ್ಧಂ. ಸಂಶಪ್ತಕರು ಅಷ್ಟು ಜನ ಬಂದ್ರಲ್ಲ, ಒಂದು ಸ್ವಲ್ಪ ಜನ ಉಳ್ಕೊಂಡಿದ್ದಾರೆ ಅಷ್ಟೇ. ಅಷ್ಟು ಜನರನ್ನು ಕೊಂದು ಹಾಕಿದ್ದೀನಿ. ಇಡೀ ದುರ್ಯೋಧನನ ಸೇನೆ ಇದೆಯಲ್ಲ, ನನ್ನಿಂದಾಗಿ ಸತ್ತು ಮಲಗಿದೆ ಇವತ್ತು. ಎಲ್ಲರನ್ನೂ ಕೊಂದು ಬಿಡ್ತಿದ್ದೆ, ಆದರೆ ಯಾರಿಗೆ ಅಸ್ತ್ರ ಗೊತ್ತಿಲ್ಲವೋ ಅವರನ್ನು ನಾನು ಕೊಲ್ಲೋದಿಲ್ಲ, ಹಾಗಾಗಿ ಉಳಿದವರು ಉಳ್ಕೊಂಡಿದ್ದಾರೆ ಅಂತ. ನಾಸ್ತ್ರಜ್ಞ ಸ್ಥಾನಹಂ ಹನ್ಮಿ ಶಸ್ತ್ರೈಹಿ ತಸ್ಮಾಲ್ಲೋಕಂ ನೇಹ ಕರೋಮಿ ಭಸ್ಮಸಾತ್. ಮನಸ್ಸು ಮಾಡಿದರೆ ಜಗತ್ತಿನ ಎಲ್ಲರನ್ನ ಅಸ್ತ್ರ ಪ್ರಯೋಗ ಮಾಡಿ ಕೊಲ್ಲಬಲ್ಲೆ ನಾನು. ಯಾಕೆ ಕೊಲ್ತಾ ಇಲ್ಲ ಅಂದರೆ, ಅಸ್ತ್ರಜ್ಞರಲ್ಲದೆ ಇವರನ್ನು, ಅಸ್ತ್ರ ತಿಳಿಯದೇ ಇರುವವರನ್ನು ಕೊಲ್ಲೋದಿಲ್ಲ ನಾನು ಅಂತ ಇರೋದ್ರಿಂದಾಗಿ ಜಗತ್ತು ಬದುಕಿಕೊಂಡಿದೆ ಅಂತ ಹೊಗಳ್ಕೊಳ್ತಾ ಇದ್ದಾನೆ. ಆದರೆ ಇದಿಷ್ಟು ವಾಸ್ತವವೇ. ಹಾಗಂತ ಅವನು ಅದನ್ನು ಹೇಳ್ಕೋಬಾರ್ದು ಅಂತ ಕ್ರಮ. ಅವನಲ್ಲಿಯೇ ಇರುವ ಸಾಮರ್ಥ್ಯಗಳಾದರೂ ಅವನದನ್ನು ಹೇಳ್ಕೊಳ್ಬಾರ್ದು ಅಂತ ಇಷ್ಟು ಹೇಳ್ತಾನೆ. ಇಷ್ಟಕ್ಕೆ ಮುಗೀತು. ಆತ್ಮಪ್ರಶಂಸೆ ಮುಗಿಸಿ ಹೇಳ್ತಾನೆ, ಇವತ್ತು ರಾಧೆ ಅಪುತ್ರಳಾಗ್ತಾಳೆ ಅಥವಾ ಕುಂತಿ ಅಪುತ್ರಳಾಗ್ತಾಳೆ ಅಂತಂದರೆ, ಒಂದು ರಾಧೆಯ ಮಗ ಸಾಯ್ತಾನೆ ಅಥವಾ ಕುಂತಿಯ ಮಗ ಸಾಯ್ತಾನೆ. ಕುಂತಿಗೊಬ್ಬ ಮಗ ಇರೋಲ್ಲ, ರಾಧೆಗೊಬ್ಬ ಮಗ ಇರೋಲ್ಲ, ಎರಡರಲ್ಲೊಂದಾಗತ್ತೆ ಅಂತ ಇಷ್ಟು ಹೇಳಿದವನು ಈಗ ಅವನಲ್ಲಿ ಕ್ಷಮೆ ಕೇಳ್ತಾನೆ. ಕ್ಷಮೆ ಕೇಳಬೇಕಲ್ಲ. ಪ್ರಸೀದ ರಾಜನ್ ಕ್ಷಮಯನ್ಮಯೋಕ್ತಂ ಕಾಲೇ ಭವಾನ್ ವೇತ್ಸ್ಯಸಿ ತನ್ ನಮಸ್ತೆ. ನಿನಗೆ ನಮಸ್ಕಾರ ಮಾಡಿ ನನ್ನನ್ನು ಕ್ಷಮಿಸು. ನಾನೇನು ಹೇಳಿದ್ದೀನೋ ಅದು ನಿನಗೆ ಇನ್ನೊಂದು ದಿನ ಅರ್ಥ ಆಗುತ್ತೆ ನಾನು ಯಾಕೆ ಹೇಳಿದೆ ಅಂತ ಹೇಳಿ ಹೇಳ್ತಾನೆ ಯುಧಿಷ್ಠಿರನಿಗೆ. ಕೃಷ್ಣ ಮತ್ತು ಅರ್ಜುನ ಮತ್ತು ಯುಧಿಷ್ಠಿರ 3 ಜನರ ಸಂವಾದ ನೋಡ್ತಾ ಇದ್ವಿ. ಸೊ ಬೇಸಿಕಲಿ ಕೃಷ್ಣ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಆ್ಯಕ್ಚುಲಿ ಸಿಚುವೇಶನ್ನ ಡಿಫ್ಯೂಸ್ ಮಾಡಬೇಕು ಮತ್ತು ಎಲ್ಲರೂ ಸಮಾಧಾನಗೊಳ್ಬೇಕು ಮತ್ತು ಯುದ್ಧಕ್ಕೆ ಹೋಗಬೇಕು ಅರ್ಜುನ. ಆದರೆ ಅದು ನ್ಯಾಯಯುತವಾಗಿ ಇರಬೇಕು ಮತ್ತು ಅದಕ್ಕೆ ತುಂಬ ಎಲಾಬೊರೇಟ್ ಪ್ರೊಸೆಸ್ ಇರಬಾರ್ದು. ಅಂಥ ತಂತ್ರಗಳನ್ನು ಹುಡುಕಿ ಅದನ್ನು ಮುಂದಿಡ್ತಾನೆ. ಅದು ನಿಜವಾದ ಅಂದರೆ ಸರಿಯಾದ್ದೇ ಅವೆಲ್ಲವೂ ಕೂಡ. ಬಟ್ ಆ ಸಂದರ್ಭಕ್ಕೆ ಏನು ಬೇಕದು ಅದನ್ನು ಕೊಡ್ತಾ ಇದ್ದಾನೆ. ಅದನ್ನೆಲ್ಲ ನಾವು ತುಂಬ ಅದ್ಭುತವಾದ ವಿಚಾರಗಳನ್ನ ಸರ್ ಹೇಳಿದರು. ಮತ್ತು ಕೃಷ್ಣನ ನಿಜವಾದ ವ್ಯಕ್ತಿತ್ವ ಏನು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅವನು ಪ್ರಾಕ್ಟಿಕಲ್ ಬೇಸಿಕಲಿ, ಮತ್ತು ಆ ಟೈಮಿಗೆ ಏನು ಬೇಕು ಅದನ್ನು ಮಾಡುವಂಥದ್ದು ಭಾಳ ಮುಖ್ಯ ಆಗುತ್ತೆ. ಅದೆಲ್ಲವನ್ನು ಕೂಡ ನೋಡಿದ್ವಿ.
ಇದೆಲ್ಲವನ್ನು ಹೇಳಿದಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ತಿಳಿಸಿ. 525ನೇ ಎಪಿಸೋಡ್ಗೆ ಪ್ರಶ್ನೋತ್ತರ ವಿಶೇಷ ಸಂಚಿಕೆ ಮಾಡ್ತೀವಿ. ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RMಸಂಪೂರ್ಣ.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ.